ಗವರ್ನಮೆಂಟ್ ಫ್ರೀ ಹಾಸ್ಟೆಲ್ಸ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ರಿ, ಸರ್ ಗವರ್ನಮೆಂಟ್ ಫ್ರೀ ಹಾಸ್ಟೆಲ್ಸ್ ಅನ್ನ ಅಪ್ಲೈ ಮಾಡೋದಕ್ಕೆ ಯಾವಾಗ ಬಿಡ್ತಾರೆ ಸರ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಯಾವ ರೀತಿ ಅಪ್ಲೈ ಮಾಡೋದು, ಇದಕ್ಕೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಕಂಡೀಷನ್ಸ್ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಸಪೋರ್ಟ್ ಅನ್ನ ಮಾಡಿ. ನೋಡಿ, ಈ ಗವರ್ನಮೆಂಟ್ ಫ್ರೀ ಹಾಸ್ಟೆಲ್ಸ್ ಈ ವರ್ಷದ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ರೆ, ಅಂತಹ ಸ್ಟೂಡೆಂಟ್ಸ್ ಗಳಿಗೆ ಇದೀಗ ಬಂದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್. ಮೊದಲಿಗೆ ಹೇಳ್ತಿದ್ದೀನಿ ನೋಡಿ, ನಿಮಗೆ ಗವರ್ನಮೆಂಟ್ ಫ್ರೀ ಹಾಸ್ಟೆಲ್ಸ್ ಬೇಕು ಅಂತ ಅಂದ್ರೆ ನೀವು ಬರಬೇಕಿರುವಂತಹ ವೆಬ್ಸೈಟ್ ಈಗ ಸ್ಕ್ರೀನ್ ಮೇಲೆ ಏನ್ ಡಿಸ್ಪ್ಲೇ ಆಗ್ತಿದೆ, shp.karnataka.government.in ಅಂತ ಇದೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಈಗಾದ್ರೆ ಬನ್ನಿ. ಇಲ್ಲಿ ಬಂದಿದ್ದ ಆದ್ಮೇಲೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ಗಾದ್ರೆ ಗೊತ್ತಾಗುತ್ತೆ ಲಾಸ್ಟ್ ಡೇಟ್ ಫಾರ್ ದ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ಟೂಡೆಂಟ್ಸ್ ಯಾರನ್ನು ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಪ್ರತಿ ವರ್ಷ ಏನಾಗ್ತಿತ್ತು ಅಂತ ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಅನ್ನ ಕೊಟ್ಟು ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಅನ್ನ ಕೊಟ್ಬಿಟ್ಟು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಕೊಡ್ತಿದ್ರು. ಬಟ್ ಇದೀಗ ಬಂದಿರುವಂತಹ ಅಪ್ಡೇಟ್ ಇದು ಯಾವಾಗ ಓಪನ್ ಆಗುತ್ತೆ ಅಂತ ಬರ್ತಿದೆ. ಓಕೆನಾ, ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಿದ್ರು ಯಾವಾಗ ಸರ್ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ PG ಕೋರ್ಸ್ ಗಳನ್ನ ಮಾಡ್ತಿರುವಂತ ಸ್ಟೂಡೆಂಟ್ಸ್ ತುಂಬಾನೇ ಕೇಳ್ತಿದ್ರು. ನೋಡಿ, ಮೊದಲಿಗೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂಡ್ ಹಾಗೇನು ಸಹ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೇ ಸದ್ಯಕ್ಕೆ ಪೋಸ್ಟ್ ಮ್ಯಾಟ್ರಿಕ್ ಅಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದರೆ, ಅದನ್ನು 8ನೇ ತಿಂಗಳಲ್ಲಿ 5ನೇ ತಾರೀಕು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಲ್ಲಿ ಓಪನ್ ಆಗುತ್ತೆ. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ 31ನೇ ತಾರೀಕು ಆದ್ರೆ ಮುಂದಿನ ತಿಂಗಳಲ್ಲಿ ಓಪನ್ ಆಗುತ್ತೆ. ಈಗ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತ ಅಂದ್ರೆ ಮುಸ್ಲಿಂ ಕ್ಯಾಟಗರಿಯಲ್ಲಿ ಬರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಸಹ ಬರ್ತೀರಾ ಈ ಒಂದು ಡಿಪಾರ್ಟ್ಮೆಂಟ್ ಗೆ. ಜೊತೆಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಬರ್ತೀರಾ. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಬರ್ತೀರಾ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಅಂಡ್ ಹಾಗೇನು ಸಹ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಸದ್ಯಕ್ಕೆ ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ ಆದ್ರೆ ಇಲ್ಲ. ಆ ಸ್ಟೂಡೆಂಟ್ಸ್ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತಾ. ಇಲ್ಲಿ ನೀವು ಕೇಳಬಹುದು, ಸರ್ ಆಗಿದ್ರೆ ಈಗ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಕ್ಕೆ ಆಗಲ್ವಾ ಸರ್ ಅಂತ ಹೇಳ್ಬಿಟ್ಟು. ನೋಡಿ, ಈ ಒಂದು 4 ಕ್ಯಾಟಗರಿ ಹಾಸ್ಟೆಲ್ಸ್ ಗಳಿಗೂ ಸಹ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ ಬೇಕಾದ್ರೂ ಅಪ್ಲೈ ಮಾಡಬಹುದು. ಬಟ್ ಇಲ್ಲಿ ರಿಸರ್ವೇಶನ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಕ್ಯಾಟಗರಿಗೆ ಬರುವಂತಹ ಹಾಸ್ಟೆಲ್ಸ್ ಗಳಿಗೆ ನೀವು ಅಪ್ಲೈ ಮಾಡಿ. ನಿಮ್ಗಾಗ ಖಂಡಿತವಾಗ್ಲೂ ಹಾಸ್ಟೆಲ್ಸ್ ಆದ್ರೆ ಸಿಗುತ್ತಾ. ಈಗ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂಡ್ ಹಾಗೇನು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಆದ್ರೆ ಓಪನ್ ಆಗ್ತವೆ. ಮುಂದಿನ ತಿಂಗಳಲ್ಲಿ ಓಪನ್ ಆದ್ಮೇಲೆ ನೀವು ಅಪ್ಲೈ ಮಾಡ್ಕೋಬಹುದು. ಈಗ ಯಾವುದೇ ಒಂದು ರೀತಿ ಅಪ್ಲೈ ಮಾಡೋದಕ್ಕೆ ಒಂದು ಆಪ್ಷನ್ ಆದ್ರೆ ಇರೋದಿಲ್ಲ. ನೋಡಿ, ನೀವು ಇದನ್ನ ಎಲ್ಲಿ ಅಪ್ಲೈ ಮಾಡೋದು ಅಂತ ಕೇಳ್ತಿರಲ್ವಾ, ಇದ್ರ ಬಗ್ಗೆನೂ ಸಹ ಹೇಳ್ತೀನಿ ನೋಡಿ. ಈಗ ನಿಮ್ಗೆ ನೆಕ್ಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕಾಣಿಸ್ತಿದೆ ಅಲ್ವಾ, ಈ 3 ಡಾಟ್ ಮೇಲೆ ಪ್ರೆಸ್ ಮಾಡಿದ್ರ ಅಂತ ಅಂದ್ರೆ ಇಲ್ಲೇ ನಿಮ್ಗೆ ಶೋ ಆಗುತ್ತೆ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕಾದ್ರೆ ಶೋ ಆಗ್ತಿಲ್ಲ, ಯಾಕೆ ಅಂತ ಅಂದ್ರೆ ಇನ್ನೂ ಓಪನ್ ಆದ್ರೆ ಆಗಿಲ್ಲ. ಹಾಗಾಗಿ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಗಾಗಿ ಯಾರೆಲ್ಲ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ರ ಅಂತ ಸ್ಟೂಡೆಂಟ್ಸ್ ಈಗ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಂಡರ್ ಬರುವಂತವ್ರು ಮುಂದಿನ ತಿಂಗಳು ಅಪ್ಲೈ ಮಾಡ್ಕೊಳ್ಳಿ. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬರುವಂತವ್ರು ಮುಂದಿನ ತಿಂಗಳಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಉಳಿದಿರೋ ಸ್ಟೂಡೆಂಟ್ಸ್ ಸ್ವಲ್ಪ ವೇಟ್ ಮಾಡಿ, ಯಾಕಂತಂದ್ರೆ ಇದ್ರದ್ದು ಒಂದು ಪ್ರೋಸೆಸ್ ಆದ್ರೆ ನಡೀತಿರುತ್ತೆ. ಈ ವರ್ಷದ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಹಾಸ್ಟೆಲ್ಸ್ ಗಳಲ್ಲಿ ಇರ್ತಾರೆ. ಅಂತ ಸ್ಟೂಡೆಂಟ್ಸ್ ಗಳು ಹಾಸ್ಟೆಲ್ ಅಲ್ಲಿ ಖಾಲಿ ಮಾಡಬೇಕು. ಆ ಒಂದು ಹಾಸ್ಟೆಲ್ಸ್ ಗಳ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೊಡಬೇಕು, ಎಷ್ಟು ಸೀಟ್ಸ್ ಅವೈಲೇಬಿಲಿಟಿ ಇದಾವೆ ಏನೋ ಅಂತ ಹೇಳ್ಬಿಟ್ಟು. ಅದೆಲ್ಲಾನ ನೋಡ್ಕೊಂಡು ನಿಮ್ಗೆ ಇಲ್ಲಿ ಹಾಸ್ಟೆಲ್ಸ್ ಅನ್ನಾದ್ರೆ ಅಪ್ಲಿಕೇಶನ್ಸ್ ಓಪನ್ ಮಾಡ್ತಾರೆ. ನಿಮ್ಗೆ ನೋಡಿ, ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳ್ತೀನಿ. ಇದನ್ನ ನೀವು ಒನ್ಸ್ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಹೇಳ್ತೀನಿ. SSP ಸ್ಟೂಡೆಂಟ್ ID ಬೇಕಾಗುತ್ತೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರು, ಕ್ಯಾಸ್ಟ್ RD ನಂಬರು, ಇನ್ಕಮ್ RD ನಂಬರು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡು, ಕಾಂಟ್ಯಾಕ್ಟ್ ಅಡ್ರೆಸ್, ಇಷ್ಟು ಡೀಟೇಲ್ಸ್ ಬೇಕಾಗುತ್ತೆ. ಬೇರೆ ಹೆಚ್ಚಿಗೆ ಡೀಟೇಲ್ಸ್ ಬೇಕಿಲ್ಲ. ಸಿಂಪಲ್ ಆಗಾದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. ಜೊತೆಗೆ ನೀವು ಈಗ ಈ ಒಂದು ಕೌನ್ಸಿಲಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಫಸ್ಟ್ ಯಾವ ಹಾಸ್ಟೆಲ್ ಬೇಕು, ಸೆಕೆಂಡ್ ಯಾವ ಹಾಸ್ಟೆಲ್ ಬೇಕು ಅಂತ ಹೇಳ್ಬಿಟ್ಟು ಈಗ KA ಕಡೆಯಿಂದ ನಡ್ಸ್ಕೊಡ್ತಾರಲ್ವಾ, ಆ ರೀತಿ ಕೌನ್ಸಿಲಿಂಗ್ ಆದ್ರೆ ಇರುತ್ತೆ. ನಿಮ್ಗೆ ಬೇಕಿರುವಂತಹ ಹಾಸ್ಟೆಲ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಪ್ರೊಸೆಸ್ ಆಫ್ ಕೌನ್ಸಿಲಿಂಗ್ ಅಂತ. ಹಾಸ್ಟೆಲ್ ಅಲಾಟ್ಮೆಂಟ್ ವಿಲ್ ಬಿ ಡನ್ ಬೇಸ್ಡ್ ಆನ್ ದ ಪ್ರಿಯಾರಿಟಿ ಸೆಲೆಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ಅಂತ ಕ್ರೈಟೀರಿಯಾಸ್ ಫಾಲೋಡ್ ಬೈ ದ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು. ಜೊತೆಗೆ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ಎಲ್ಲಾನು ಸಹ ಇದೇ ಒಂದು ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ನೀವು ಫಸ್ಟ್ ಒಂದು ಹಾಸ್ಟೆಲ್ ಸ್ಯಾಂಕ್ಷನ್ಡ್ ಅಕ್ನಾಲಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಮತ್ತೆ ಗೆಟ್ ಇಟ್ ಸೈನ್ಡ್ ಫ್ರಮ್ ದ ಸ್ಕೂಲ್ ಆರ್ ಕಾಲೇಜ್ ಅಂಡ್ ಗೆಟ್ ಅಡ್ಮಿಟೆಡ್ ಟು ದ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು. ನೋಡಿ, ಈಗ ನೀವು ಕೌನ್ಸಿಲಿಂಗ್ ಮಾಡ್ತೀರಾ, ಯಾವ ಹಾಸ್ಟೆಲ್ಸ್ ಬೇಕು ಏನೋ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಹಾಸ್ಟೆಲ್ ಅಲಾಟ್ ಆಗುತ್ತೆ. ಅದನ್ನ ಅಕ್ನಾಲಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಕಾಲೇಜ್ಗಳಲ್ಲಿ ಸೀಲಸ್ ಏನ ಹಾಕ್ಸ್ಕೊಂಡಿದ್ದೀರಾ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹಾಸ್ಟೆಲ್ಸ್ ಗಳಿಗೆ ಹೋಗಿ ಅಡ್ಮಿಷನ್ ಆದ್ರೆ ಆಗ್ಬೋದು. ಓಕೆನಾ, ಸದ್ಯಕ್ಕೆ ನೀವು ಇಷ್ಟನ್ನ ತಿಳ್ಕೊಳ್ಳಿ. ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸ್ ಗಳಿಗೆ 2 ಡಿಪಾರ್ಟ್ಮೆಂಟ್ ಅಲ್ಲಿ ಮುಂದಿನ ತಿಂಗಳು ಓಪನ್ ಆಗುತ್ತೆ. ಇನ್ನು ಉಳಿದಿರುವಂತಹ 2 ಡಿಪಾರ್ಟ್ಮೆಂಟ್ ಗಳು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ, ಅದನ್ನು ಸದ್ಯದಲ್ಲೇ ಅಪ್ಡೇಟ್ ಮಾಡ್ತಾರೆ. ಓಪನ್ ಆಗಿದ್ದಾದ್ಮೇಲೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಡೆಮೋ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಏನೋ ಅಂತ ಹೇಳ್ಬಿಟ್ಟು. ಇದರ ಪ್ರೊಸೆಸ್ ಬಗ್ಗೆ ಮತ್ತೆ ನಿಮಗೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದ ಸಬ್ಸ್ಕ್ರೈಬ್ ಅನ್ನ ಮಾಡಿ.